ಎಸ್, ಇನ್ನು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಗಾಯತ್ರಿ ಶಾಂತೇಗೌಡರು ಅಚ್ಚರಿಯ ಆಯ್ಕೆ ಆಗಿದ್ದಾರೆ. 3 ದಿನಗಳ ಹಿಂದಷ್ಟೇ ಪ್ರಾಣೇಶ್ ವಿರುದ್ಧ ಗೆದ್ದಿದ್ರು ಗಾಯತ್ರಿ ಶಾಂತೇಗೌಡ ಅವರು. ಪ್ರಾಣೇಶ್ MLC, ಬಿಜೆಪಿಯಿಂದ MLC ಆಗಿದ್ರು. ಸೊ ಅವರ ವಿರುದ್ಧ 9 ಅಂಕಗಳ ಮತದಿಂದ ಗಾಯತ್ರಿ ಶಾಂತೇಗೌಡರು ಗೆದ್ಕೊಂಡಿದ್ರು. ಸೊ ಗಾಯತ್ರಿ ಶಾಂತೇಗೌಡ ಗೆದ್ದ ನಂತರ ಅವ್ರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿದೆ. 2023ರಲ್ಲಿ ಸಚಿವ ಸ್ಥಾನ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಸಿದ್ದರಾಮಯ್ಯ ಕಾಲದಲ್ಲಿ. ಬಟ್ ಅವ್ರು ಗೆಲ್ಲಲಿಲ್ಲ, ಸೋತ್ರು. ಆಗ ಸೋತ ಕಾರಣ ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ. ಸೊ 2023ರಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರಂತೆ, ನೀವು ಗೆದ್ರೆ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ. ಬಟ್ ಆಗ ಗೆದ್ದಿರಲಿಲ್ಲ. ಈಗ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಗಾಯತ್ರಿ ಶಾಂತೇಗೌಡರು ಪ್ರಾಣೇಶ್ ವಿರುದ್ಧ. ಪ್ರಾಣೇಶ್ ಅವರ ಆಯ್ಕೆ, ಅವರೇನು MLC ಆಗಿದ್ರು, ಅದು ಅಕ್ರಮ, ಕಾನೂನು ಬಾಹಿರವಾಗಿ ಆಯ್ಕೆ ಆಗಿದ್ದಾರೆ ಅಂತ. ಸೊ ಅದರ ವಿರುದ್ಧ ಗಾಯತ್ರಿ ಶಾಂತೇಗೌಡರು ಗೆಲುವನ್ನ ಸಾಧಿಸಿದ್ರು 9 ಮತಗಳ ಅಂತರದಿಂದ. 4-5 ದಿನ ಹಿಂದಷ್ಟೇ ಅವರು ಅಧಿಕೃತವಾಗಿ MLC ಆದ್ರು. ಈಗ ನೋಡಿದ್ರೆ ಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಆಗ ನೋಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಾಕಷ್ಟು ಪ್ರಭಾವಿ ನಾಯಕಿಯರು ಸಹ ಸಾಕಷ್ಟು ಏನು ಲಾಬಿಯನ್ನ ಮಾಡಿದ್ರು. ವಿಶೇಷವಾಗಿ ನಯನಾ ಮೋಟಮ್ಮ MLA, ಫಸ್ಟ್ ಟೈಮ್ MLA ಅವರು ಕೂಡ. ಅದೇ ರೀತಿ ಆರತಿ ಕೃಷ್ಣ MLC ಆಗಿದ್ದಾರೆ. ಸೊ ಅವರು ಕೂಡ ಚಿಕ್ಕಮಗಳೂರು ಜಿಲ್ಲೆಯವರು. ಸೊ ಹೀಗಾಗಿ ದೊಡ್ಡ ಮಟ್ಟದ ಲಾಬಿ ಆಗಿತ್ತು. ಗಾಯತ್ರಿ ಶಾಂತೇಗೌಡರು ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಚರ್ಚೆ ಇತ್ತು. ಬಟ್ ಗ್ಯಾರಂಟಿ ನ್ಯೂಸ್ 3 ದಿನಗಳ ಹಿಂದಷ್ಟೇ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದು ಗ್ಯಾರಂಟಿ ನ್ಯೂಸ್. ಅದರಂತೆ ಈಗ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ವಿಜುವಲ್ಸ್ ನಲ್ಲಿ ಅವರ ಬೆಂಬಲಿಗರು, ಕುಟುಂಬದವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಒಲಿದಿದೆ. ಯಾರೋ ನಿರೀಕ್ಷೆ ಮಾಡಿರಲಿಲ್ಲ ಗಾಯತ್ರಿ ಶಾಂತೇಗೌಡರು ಸಚಿವರು ಆಗ್ತಾರೆ ಅಂತ. ಬಟ್ ಗ್ಯಾರಂಟಿ ನ್ಯೂಸ್ ಪ್ರಿಡಿಕ್ಟ್ ಮಾಡಿತ್ತು ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಿಂದ MLC ಕೋಟಾದಲ್ಲಿ ಮತ್ತೊಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಹಂಚ್ಕೊಂಡಿತ್ತು. ಅದೇ ರೀತಿ ಈಗ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾ ಇದ್ದಾರೆ. ಮಹಿಳಾ ಕೋಟಾ ಹಾಗೂ ಚಿಕ್ಕಮಗಳೂರು ಏನು ಜಿಲ್ಲೆಯಿಂದ ಯಾರು ಮಂತ್ರಿ ಆಗಿರಲಿಲ್ಲ, ಈಗ ಅವರು ಆ ಒಂದು ಭಾಗದಿಂದ ಹಾಗೂ MLC ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾ ಇದ್ದಾರೆ. 2023ರಲ್ಲಿ ಸಿದ್ದರಾಮಯ್ಯದವ್ರು ಮಾತು ಕೊಟ್ಟಿದ್ರು, ನಿಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತ. ಅದೇ ರೀತಿಯಾಗಿ ಮಂತ್ರಿ ಆಗ್ತಾ ಇದ್ದಾರೆ. ಸೊ ಕುರುಬ ಕಮ್ಯುನಿಟಿಗೆ ಸೇರಿದಂಥವ್ರು, OBC ಸಮುದಾಯಕ್ಕೆ ಸೇರಿದಂಥವ್ರು ಗಾಯತ್ರಿ ಶಾಂತೇಗೌಡರು ಈಗ ಮಂತ್ರಿ ಆಗ್ತಾ ಇದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಸ್, ಈಗ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಇರ್ತಕ್ಕಂಥ ಏಕೈಕ ಮಹಿಳಾ ಸಚಿವರು ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಎಸ್, ಇನ್ನ ನಿರೀಕ್ಷೆಯಂತೆ ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. ಅಜಯ್ ಸಿಂಗ್ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಮಂತ್ರಿ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಆ ಭಾಗದ ಅಧ್ಯಕ್ಷರಾಗಿದ್ರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮಕ್ಕೆ. ಈಗ ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. ಧರ್ಮಸಿಂಗ್, ಮಾಜಿ CM ಧರ್ಮಸಿಂಗ್ ಅವರ ಮಗ ಅಜಯ್ ಸಿಂಗ್ ಈಗಾಗಲೇ ಮಂತ್ರಿ ಆಗ್ಬೇಕಾಗಿತ್ತು, ಆದ್ರೆ ತಡ ಆಯ್ತು. ಆದ್ರೂ ಕೂಡ ಮಂತ್ರಿ ಆಗ್ತಾ ಇದ್ದಾರೆ. ಗುಡ್ ನ್ಯೂಸ್. ಅವರ ತಾಯಿ ಕಣ್ಣೀರನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಜಯ್ ಸಿಂಗ್ ಮಂತ್ರಿಗಿರಿ ಘೋಷಣೆ ಆಗ್ತಾ ಇದ್ದಂತೆ ಸಂಭ್ರಮ ಆಗ್ತಾ ಇದೆ. ಅಭಿಮಾನಿಗಳು, ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ. ಅಜಯ್ ಸಿಂಗ್ ಅವರ ನಿವಾಸದಲ್ಲಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸೊ ಮಗನಿಗೆ ಸಚಿವ ಸ್ಥಾನ ಕನ್ಫರ್ಮ್ ಆಗ್ತಾ ಇದ್ದಂತೆ ತಾಯಿ ಕಣ್ಣೀರನ್ನು ಹಾಕಿದ್ದಾರೆ. ಧರ್ಮಸಿಂಗ್ ಅವರ ಪತ್ನಿ. ಧರ್ಮಸಿಂಗ್ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ. 2004ರಿಂದ 2006ವರೆಗೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಧರ್ಮಸಿಂಗ್. ಅವರ ಮಗ ಅಜಯ್ ಸಿಂಗ್ ಈಗ ಮಂತ್ರಿ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಅಜಯ್ ಸಿಂಗ್ ಅವರ ನಿವಾಸದಲ್ಲಿ. ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. ನಿರೀಕ್ಷೆ ಇತ್ತು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಅಜಯ್ ಸಿಂಗ್ ಮಂತ್ರಿ ಆಗ್ತಾರೆ ಅಂತ. ಅವ್ರ ತಾಯಿ ನೋಡಿ ಕಣ್ಣೀರ ಪಾಪ ಭಾವುಕರಾಗ್ತಾ ಇದ್ದಾರೆ. ಧರ್ಮಸಿಂಗ್ ಅವರ ಫೋಟೋ ಏನಿದೆ, ಫೋಟೋಗೆ ಹಾರ ಹಾಕಿ ಅಲ್ಲಿ ಫೋಟೋವನ್ನ ತೋರಿಸಿ ಅವರ ತಾಯಿ ಅಜಯ್ ಸಿಂಗ್ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಒಂದ್ ರೀತಿ ಭಾವುಕರಾಗ್ತಾ ಇದ್ದಾರೆ ಅವ್ರ ತಾಯಿ. ಧರ್ಮಸಿಂಗ್ ಅವರ ಫೋಟೋವನ್ನು ತೋರಿಸಿ ಅಜಯ್ ಸಿಂಗ್ ಅವ್ರಿಗೆ ಒಂದು ರೀತಿ ಅಭಿನಂದನೆ ಸಲ್ಲಿಸಿ ಸಂಭ್ರಮಾಚರಣೆ ಕೂಡ ಆಗ್ತಾ ಇದೆ. ಅವರ ತಾಯಿ ಭಾವುಕರಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ. ಒಂದು ರೀತಿ ಆನಂದ ಬಾಷ್ಪ, ಅದು ಸಂಭ್ರಮಾಚರಣೆಯ ಆನಂದ ಬಾಷ್ಪ. ಕೊನೆಗೂ ತನ್ನ ಮಗ ಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಖುಷಿ. ಅಜಯ್ ಸಿಂಗ್ ಸಿದ್ದರಾಮಯ್ಯವರ ಕಾಲದಲ್ಲೇ ಮಂತ್ರಿ ಆಗಬೇಕಾಗಿತ್ತು. ಕೆಲವೊಂದಿಷ್ಟು ಏರ್ಪೇರಾಗಿತ್ತು, ಕೆಲವೊಂದಿಷ್ಟು ಲಾಭಿಗಳಿಂದಾಗಿ ಪಾಪ ಅವ್ರಿಗೆ ಸಚಿವ ಸ್ಥಾನ ತಪ್ಪಿತ್ತು. ಕೊನೆಗೂ ಈಗ ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅಜಯ್ ಸಿಂಗ್ ಈಗ ಮಂತ್ರಿ ಆಗ್ತಾ ಇದ್ದಾರೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರ
ಕಲಬುರಗಿ ಜಿಲ್ಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ಅಜಯ್ ಸಿಂಗ್ ಮಂತ್ರಿ ಆಗಬೇಕು ಅನ್ನೋ ಒಂದು ಮಾತನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಹಾಗಾಗಿ ಅಜಯ್ ಸಿಂಗ್ ಈಗ ಮಂತ್ರಿ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸೆಲೆಬ್ರೇಷನ್ ದೃಶ್ಯಗಳು, ಬೆಂಗಳೂರಿನ ಅಜಯ್ ಸಿಂಗ್ ಅವರ ಮನೆಯಿಂದ ಬರ್ತಿರ್ತಕ್ಕಂಥ ಸಂಭ್ರಮದ ದೃಶ್ಯಗಳು ಇದು. ಎಸ್, ಅದೇ ರೀತಿ ಹಾವೇರಿಯಿಂದ ರುದ್ರಪ್ಪ ಲಮಾಣಿ ಸಚಿವರಾಗ್ತಾ ಇದ್ದಾರೆ. ಹಾವೇರಿ ವಿಧಾನಸಭಾ ಕ್ಷೇತ್ರದಿಂದ ಏನು ಗೆದ್ದಿದ್ರು ರುದ್ರಪ್ಪ ಲಮಾಣಿ ಅವರು ಸಚಿವರಾಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ಯಕರ್ತರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ, ಸಂತಸ ಹಂಚ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಸಿಎಂ ಡಿ ಕೆ ಶಿವಕುಮಾರ್ ಕರೆ ಮಾಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವು ಮಂತ್ರಿ ಆಗ್ತಾ ಇದ್ದೀರಾ, ಬನ್ನಿ ಪ್ರಮಾಣ ವಚನಕ್ಕೆ, ನೀವು ಕೂಡ ಭಾಗಿಯಾಗಿ ಲೋಕಭವನಕ್ಕೆ ಬನ್ನಿ ಸಂಜೆ 4 ಗಂಟೆಗೆ ಅನ್ನೋ ಒಂದು ಮಾತನ್ನ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾವೇರಿಯ ರುದ್ರಪ್ಪ ಲಮಾಣಿ ಅವರಿಗೆ. ಸೊ ಹಾಗಾಗಿ ಸಹಜವಾಗಿಯೇ ಸಂಭ್ರಮವನ್ನು, ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರ ವಿಶ್ವಾಸ ಪಡೆದು ಕೆಲಸ ಮಾಡ್ತೀನಿ ಅಂತ ರುದ್ರಪ್ಪ ಲಮಾಣಿ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ. ಯಾವುದೇ ರೀತಿಯ ಜವಾಬ್ದಾರಿ ಕೊಟ್ಟರು ಕೂಡ ನಾನು ನಿಭಾಯಿಸ್ತೇನೆ, ಕಾರ್ಯಕರ್ತರು, ಶಾಸಕರು ಹಾಗೂ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರುದ್ರಪ್ಪ ಲಮಾಣಿ. ಪ್ರಮಾಣ ವಚನದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಕರೆ ಮಾಡಿ ಹೇಳಿದರು. ಸೊ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಈಗ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರುದ್ರಪ್ಪ ಲಮಾಣಿ. ಈಗ ಮಂತ್ರಿ ಆಗ್ತಾ ಇದ್ದಾರೆ. ಸಂಭ್ರಮವನ್ನು, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಕೂಡ ಈಗಾಗಲೇ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮಗೆ ರಾಜೀನಾಮೆ ಮತ್ತೆ ನಿಮಗೆ ನಾವು 4 ಗಂಟೆಗೆ ಸ್ವೀಕಾರ ಮಾಡೋದಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಸ್ವೀಕರಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಖರ್ಗೆ ಸಾಹೇಬರು, ವೇಣುಗೋಪಾಲ್, ಸುರ್ಜೇವಾಲ ಅವರಿಗೆ ಹೈಕಮಾಂಡ್ ಸಲ್ಲಿಸಿ ನಾವೆಲ್ಲರೂ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಎಲ್ಲರೂ ಮಂತ್ರಿಗಳಿದ್ದಾಗ ಅದು ಹುದ್ದೆ ಒಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ನಾನು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲರೂ ಒಳಗೊಂಡು ಹೋಗ್ತೇನೆ. ಕಳೆದ ಬಾರಿಯೂ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ಆ ಅನುಭವದ ಮೇರೆಗೆ ಇವತ್ತಿನ್ನೂ ಹೆಚ್ಚು ಕೆಲಸಗಳು